ಹಲೋ ಹಾಯ್ ಫ್ರೆಂಡ್ಸ್, ರೇಣುಕಾ ಯಲ್ಲಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರವಾ ದೋಸೆ ಮಾಡೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ರವಾ ದೋಸೆ ಮಾಡೋಕ್ಕೆ ಒಂದು ಬಟ್ಲ ರವಾನ ನೆನೆಸಿಟ್ಕೊಂಡಿದ್ದೀನಿ. ನಾವು ಉಪ್ಪಿಟ್ಟು ರವೆ ಇದು ಒಂದು 10 ನಿಮಿಷ ನೆನೆಸಿಟ್ಕೋಬೇಕು. ಹಾಗೆ ಇದು ರಾತ್ರಿ ಮಿಕ್ಕಿರೋ ಅನ್ನ, ಇದನ್ನು ಕೂಡ ನಾನು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದು ಎರಡು ಮಿಕ್ಸಿ ಮಾಡ್ಕೋಬೇಕು. ಈಗ ಚಟ್ನಿ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕೊಬ್ಬರಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10 ಹಸಿಮೆಣ್ಸಿನ್ಕಾಯಿ, ಬೆಳಗಡಲೆ, ನಾನು ಇಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಚಟ್ನಿ ಮಾಡೋಕ್ಕೆ ಹುರಿಯೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಚಟ್ನಿ ಮಾಡೋಕ್ಕೆ ನಾವು ಹಸಿಮೆಣಸು ಹಾಕಿ ಸ್ವಲ್ಪ ಹುರಿಯೋಣ. ಅದರಲ್ಲೇ ಟೊಮೊಟೊನ ಹಾಕ್ತೀನಿ. ನಾನು 2 ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ. ಅದರಲ್ಲೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ. ಬೆಳ್ಳುಳ್ಳಿ, ಹಸಿಮೆಣಸು ಮತ್ತು ಇದೆಲ್ಲ ಕ್ಲೀನಾಗಿ ಹುರ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಚಟ್ನಿ ಟೇಸ್ಟ್ ಆಗಿರುತ್ತೆ. ಇದೀಗ ಹುರಿದಾಗಿದೆ. ಚಟ್ನಿ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ಈಗ ಅಕ್ಕಿನೂ ರವಾ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನ ಹಾಕ್ತೀನಿ. ಈಗ ಇದು ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಹಾಗೆ ಚಟ್ನಿಗೆ ಇಲ್ಲಿ ಕೊಬ್ಬರಿನ ನಾನು ಜಾರಿಗೆ ಹಾಕಿದ್ದೀನಿ. ಹಾಗೆ ಬೆಳಗಡಲೆ ಕೂಡ ನಾನು ಹಾಕ್ತಾಯಿದ್ದೀನಿ. ಇದು ಹುರಿದಿಟ್ಕೊಂಡಿರೋದನ್ನ ನಾನು ಇದಕ್ಕೆ ಸೇರಿಸ್ತೀನಿ. ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಆಯಿತು, ರುಬ್ಕೊಂಡು ಬಂದಿದ್ದು ಈ ಥರ ಆಗಿದೆ ಸಣ್ಣ. ಹಾಗೆ ಚಟ್ನಿ ಕೂಡ ಇಲ್ಲಿ ರುಬ್ಬಿದ್ದೀನಿ. ಹೀಗೆ ಸಣ್ಣ ನೋಡಿ ಇಷ್ಟು ಚೆನ್ನಾಗಿದೆ ಚಟ್ನಿ. ಈಗ ಇದಕ್ಕೆ ಸ್ವಲ್ಪ ನೀರು ಬೆರೆಸ್ತೀನಿ. ಸ್ವಲ್ಪ ನಮಗೆ ದೋಸೆ ಹಿಟ್ಟು ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನಾವು ಇದನ್ನು ಮಾಡ್ಕೋಬೇಕು. ಈ ಹದ ಇದ್ದರೆ ಸಾಕು. ಇದು ನೋಡಿ ಇಷ್ಟಿದ್ರೆ ಸಾಕು. ಹಾಗೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ನಾನು ಬೆರೆಸ್ತಾ ಇದ್ದೀನಿ. ಇಲ್ಲಿ ಸೋಡಾನ ಸ್ವಲ್ಪ ಸೋಡಾನ ನಾನು ಇಲ್ಲಿ ಬೆರೆಸ್ಕೊಂಡು ಇದನ್ನು ದೋಸೆ ಹಿಟ್ಟು ಹದಕ್ಕೆ ಇದನ್ನು ಈಗ ಇಟ್ಕೊಂಡಿದ್ದೀನಿ. ಇಲ್ಲಿ ಈಗ ನಾವು ದೋಸೆ ಹಾಕೋದನ್ನ ತೋರಿಸ್ತೀನಿ. ಈಗ ಕಾವಲಿಕ್ಕೆ ಬಿಸಿಯಾಗಿದೆ. ಇಲ್ಲಿ ದೋಸೆನ ಹಾಕ್ತಾಯಿದ್ದೀನಿ. ನಿಧಾನವಾಗಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಈಗ ಮೇಲೆ ಸ್ವಲ್ಪ ಎಣ್ಣೆ, ನೀವು ತುಪ್ಪ ಬೇಕಾದರೂ ಬಳಸ್ಬೋದು, ಇಲ್ಲ ಎಣ್ಣೆರ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಇದೆಲ್ಲ ರೋಸ್ಟ್ ಆಗ್ತಾಯಿದೆ. ತುಂಬ ರೋಸ್ಟ್ ಬೇಕಂದರೆ ತುಂಬ ರೋಸ್ಟ್ ಕೂಡ ಮಾಡ್ಕೋಬೋದು, ಇಲ್ಲ ಮೀಡಿಯಮ್ ರೋಸ್ಟ್ ಬೇಕಂದ್ರೂ ಕೂಡ ನಾವು ಇದನ್ನ ಹೀಗೆ ಹಾಕಿ ನಾನು ಒಂದ್ಸರಿ ಹಾಕ್ತೀನಿ. ಇದನ್ನು ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಅಕ್ಕಿ ದೋಸೆ ಮಾಡಿದ ಥರನೇ ದೋಸೆ ಬಂದಿದೆ. ಈಗ ಮತ್ತೆ ಹೀಗೆ ನೋಡಿ ಒಳಗೆಲ್ಲ ತುಂಬ ಚೆನ್ನಾಗಿ ಇದಾಗಿದೆ. ಇದನ್ನು
ಇಟ್ಟಿದ್ದೀನಿ. ಹಾಗೆ ಮತ್ತೊಂದು ದೋಸೆ ನಿಮಗೆ ಹಾಕಿ ತೋರಿಸ್ತೀನಿ ನಾನು. ಅದು ಕೂಡ ನಿಧಾನವಾಗಿ ಹಾಕ್ಕೋಬೇಕು. ಇದನ್ನು ನೋಡಿ ಫ್ರೆಂಡ್ಸ್, ಎರಡನೇ ದೋಸೆ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಈ ದೋಸೆ ಕೂಡ ಆಗಿದೆ. ಇದನ್ನು ಕೂಡ ನಾನು ಹೀಗೆ ಮಚ್ಚಿ ಹಾಕ್ತೀನಿ. ನಿಧಾನವಾಗಿ ಕರ್ಕೊಂಡಿದ್ದೀನಿ. ನೋಡಿ, ಇದು ಕೂಡ ಕಲರ್ ಚೆನ್ನಾಗಿ ಬಂದಿದೆ ದೋಸೆ. ಹಿಂಗೆ ಅಕ್ಕಿ ದೋಸೆ ಹಾಗೆ ಬರುತ್ತೆ. ಇದು ದಿಢೀರ್ನೆ ಮಾಡ್ಕೊಳೋಕ್ಕೆ ಒಂದು ರೆಸಿಪಿ ಇದು. ಆಯ್ತು ಫ್ರೆಂಡ್ಸ್, ಗರಿ ಗರಿಯಾದ ರವೆ ಮತ್ತು ಅನ್ನ ಸೇರಿ ಮಾಡಿರುವ ರವಾ ದೋಸೆ ಮತ್ತು ಚಟ್ನಿ ರುಚಿಕರವಾಗಿ ರೆಡಿಯಾಗಿದೆ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ. ರವಾ ದೋಸೆ ದಿಢೀರ್ನೆ ಮಕ್ಕಳಿಗೆಲ್ಲ ಮಾಡಿಕೊಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಕಮೆಂಟ್ ಮಾಡಿ. ನಮ್ಮ ವಿಡಿಯೋಗಳನ್ನ ಹೆಚ್ಚೆಚ್ಚಾಗಿ ನೋಡಿ ನಮಗೆ